ಕೈಲಾಸದಲ್ಲಿ ವಾಸ ಆಗಿರುವಂತಹ ಶಿವನನ್ನು ಕೈಲಾಸನಾಥ ಅಂತ ಕರೀತಾರೆ. ನಿಮಗೆ ಗೊತ್ತಾ, ಭಾರತದ ಮಹಾರಾಷ್ಟ್ರದ ಎಲ್ಲೋರ ಹಾಗೆ ತಮಿಳುನಾಡಿನ ಉತ್ತಿರೂರು ಅನ್ನೋಲ್ಲಿ ಪ್ರಮುಖವಾಗಿರುವಂಥ ಕೈಲಾಸನಾಥ ಮಂದಿರಗಳಿವೆ. ಅದಲ್ಲದೆ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವಂತಹ ದೇವಾಲಯಗಳ ನಗರಿ ಅಂತಲೇ ಕರೆಸ್ಕೊಳ್ಳುವಂತಹ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಕೂಡ ಒಂದು ಕೈಲಾಸನಾಥ ದೇವಾಲಯ ಇದೆ. ಈ ಕೈಲಾಸನಾಥ ದೇವಾಲಯ ಶಿಲ್ಪಕಲೆ, ಕುಸುರಿ, ಕೆತ್ತನೆಗಳಿಂದ ಪ್ರವಾಸಿಗರನ್ನ ಮನಸೂರೆಗೊಳ್ಳುತ್ತೆ. ಈ ದೇವಾಲಯ 1200 ವರ್ಷಗಳಷ್ಟು ಹಳೆಯದು. ಪಲ್ಲವರ ರಾಜ 2ನೇ ನರಸಿಂಹವರ್ಮ ಇದರ ನಿರ್ಮಾತೃ. ಒಂದು ಐತಿಹ್ಯದ ಪ್ರಕಾರ ರಾಜರಾಜ ಚೋಳ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೇಲೇನೆ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯನ ಸ್ಥಾಪಿಸಲು ಒಂದು ಸ್ಫೂರ್ತಿ ಸಿಕ್ತು ಅಂತ ಕೂಡ ಹೇಳ್ತಾರೆ. ಕಂಬಗಳಿಂದ ಕೂಡಿರುವಂತಹ ಮಂಟಪ, ಮುಂಭಾಗ ಹಾಗೂ ಸುತ್ತಲೂ ಪ್ರಾಕಾರಗಳಿವೆ. 58 ಪುಟ್ಟ ಗುಡಿಗಳು, ಅವುಗಳಲ್ಲಿ ಮೆದುವಾದ ಮರಳುಗಲ್ಲಿನಿಂದ ಮಾಡಿರುವಂತಹ ಶಿವನ ವಿಗ್ರಹಗಳಿವೆ. ಇದೇ ಈ ದೇವಾಲಯದ ಒಂದು ಪ್ರತೀಕ. ಮೊದಲಿಗೆ ಈ ವಿಗ್ರಹಗಳನ್ನು ಅಲಂಕರಿಸಲು ಬಳಸಿದ ಆ ಬಣ್ಣಗಳು ಏನಿದೆ ಅವು ಈಗನೂ ಹಾಗೇನೆ ಕಾಣಿಸ್ತಾ ಇವೆ. ಗರ್ಭಗೃಹದಲ್ಲಿ ಕರಿಶಿಲೆಯಲ್ಲಿ ಕೆತ್ತಿರುವಂತಹ ಒಂದು ದೊಡ್ಡ ಶಿವಲಿಂಗ ಇದೆ. ಅದು ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಒಟ್ಟಾರೆ ಪಲ್ಲವ ಶಿಲ್ಪಕಲಾ ವೈಭವಕ್ಕೆ ಈ ಒಂದು ದೇವಸ್ಥಾನ ಸಾಕ್ಷಿಯಾಗಿದೆ. ಭಾರತದಲ್ಲಿ ಬೇರಾವ ದೇವಾಲಯಗಳಲ್ಲಿ ಸಿಕ್ಕದ ಶಿವನ 64 ಕಲಾ ವೈಭವದ ರೂಪನ ಈ ದೇವಾಲಯದಲ್ಲಿ ಮಾತ್ರ ಕಾಣ್ಬೋದು. ನೀವು ಕೂಡ ಏನಾದರೂ ತಮಿಳುನಾಡಿಗೆ ಹೋದರೆ ಕಂಚಿಯಲ್ಲಿರುವಂತಹ ಈ ಕೈಲಾಸನಾಥ ದೇವಾಲಯಕ್ಕೆ ತಪ್ಪದೇ ಭೇಟಿ ಕೊಡಿ. ಓಂ ನಮಃ ಶಿವಾಯ.